ಹಾಗಂತ ಬೇರೆಯವ್ರ ಮನೆ ಹೆಣ್ಮಗಳಿಗೆ ಅವರ ಅನುಮತಿ ಇಲ್ಲದೆ ತಾಳಿ ಕಟ್ಟೋದು ತಪ್ಪು. ನನ್ನ ಮಗ ಮೋಸ ಮಾಡಿದ್ದಾನೆ ಅಂತ ಆ ಹೆಣ್ಮಗಳು ಬಂದು ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾಳ ಸರ್? ಹೇಳಿ ಸರ್. ಇಲ್ಲ ತಾನೆ? ಅದ್ ಹೆಂಗ್ರಿ ಅರೆಸ್ಟ್ ಮಾಡಿದ್ರಿ ಅವನನ್ನ? ಇನ್ಸ್ಪೆಕ್ಟರ್ಗೊಂದು ನ್ಯಾಯ, ಹೆಡ್ ಕಾನ್ಸ್ಟೇಬಲ್ ಮಗನ್ಗೊಂದು ನ್ಯಾಯನಾ? ಹೇಳಿ ಸರ್. ಬಿಡ ನೀನು, ಸ್ವಲ್ಪ ನಿಧಾನ ಮಾತಾಡಿ. ಅದಕ್ಕೆ ಏನೇ ನಿಧಾನ ಮಾತಾಡೋದು? ಇವ್ರು ಬೇಕಾದ್ರೆ ಏನಾದ್ರೂ ಮಾತಾಡ್ಬಹುದಾ? ಯಾಕೆ ಇವ್ರು ಪೊಲೀಸ್ ಅನ್ನೋದ ಕಾರಣಕ್ಕ ಕಾನೂನು ಕಾನೂನು ಅಂತಾರಲ್ಲ, ಎಲ್ಲರಿಗೂ ನ್ಯಾಯ ಒಂದೇ ಅಲ್ವೇನೆ? ಹೇಳಿ ನೀನು. ಅಮ್ಮ ಹೋಗ್ಲಿ ಬಿಡಮ್ಮ, ನಾನ್ ಮಾಡಿರೋ ತಪ್ಪು ನಾನೇ ಶಿಕ್ಷೆ ಅನುಭವಿಸ್ತೀನಿ. ಸಾಹೇಬ್ರು ತಾನೇ ಏನ್ ಮಾಡಕ್ಕಾಗುತ್ತೆ? ಇದ್ರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ. ನನ್ನ ತಂದೆ ಆಗಿ ಅವ್ರು ಯಾಕೆ ನಾನು ಅರೆಸ್ಟ್ ಆಗೋ ಥರ ಮಾಡ್ತಾರೆ? ಅದಕ್ಕೆ ಜೋರಾಗಿ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಮಗನೆ, ಸಂಜನಾ ಎಲ್ಲಿದ್ದಾಳೆ ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ ಮಗನೆ? ನಂಗೆ ಗೊತ್ತಿಲ್ಲಮ್ಮ. ಬೆಳಿಗ್ಗೆ ನಾನು ಅರೆಸ್ಟ್ ಮಾಡಿದಾಗ ಸಂಜನಾ ನನ್ನ ಜೊತೆನೇ ಇದ್ಲು. ಆಗ SIA PC ಜೊತೆ ಅವಳನ್ನ ಮನೆ ಕಳಿಸೋದು. ಸಾಹೇಬ್ರು ಅಲ್ಲೇ ಇದ್ರು. ಬೇಕಾದ್ರೆ ನೀನೇ ಕೇಳು. ಬೇಕಾಗಿಲ್ಲ ಮಗನೆ, ನಿನ್ ಮಾತನ್ನ ನಂಬ್ತೀನಿ ನಾನು. ಇದೆಲ್ಲದ್ರ ಮಧ್ಯ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ನಾನು. ಹೇಗಿದ್ದಾಳೋ ಏನೋ. ನಾನು ಅಳಿಯಂದ್ರಿಗೆ ಫೋನ್ ಮಾಡಿದ್ದೆ. ಅದಕ್ಕೆ ದೀಪನೂ ಅವ್ರ ಜೊತೆಲೇ ಇದ್ದಾಳಂತೆ. ಎಲ್ಲೋ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ನೀನು ಯಾಕೆ ಅಳಿಯಂದ್ರಿಗೆ ಫೋನ್ ಮಾಡಕ್ ಹೋಗಿದ್ದೆ? ನರಸಿಂಹ ಅರೆಸ್ಟ್ ಆಗೋದಕ್ಕೆ ಅವರೇ ಅಲ್ವಾ ಅದಕ್ಕೆ ಕಾರಣ? ಈ ಮದ್ವೆ ಆಗಲ್ಲ ಅಂತ ಅವ್ರು ಖಡಾಖಂಡಿತವಾಗಿ ಹೇಳಿದಿದ್ರೆ ಇಷ್ಟೆಲ್ಲ ಯಾಕೆ ಮುಂದುವರಿತಾ ಇತ್ತು? ಅದು ಅಲ್ಲದೆ ನಮ್ ದೀಪನೇ ಮುಂದೆ ನಿಂತು ಅಳಿಯಂದ್ರಿಗೆ ಇನ್ನೊಂದು ಮದ್ವೆ ಮಾಡಿಸೋದಕ್ಕೆ ಮುಂದೆ ನಿಂತಿದ್ಲಂತೆ. ಅವಳು ಮಾಡಿದ ಕೆಲಸದಿಂದಲೇ ನರಸಿಂಹನ್ಗೆ ಇವತ್ತು ಈ ಗತಿ ಬಂದಿರೋದು. ಅವಳ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡೋದಕ್ಕೆ ಅವಳೇ ಮುಂದೆ ನಿಂತಿದ್ದಾಳೆ ಅಂದ್ರೆ ಇದಕ್ಕೆ ಏನ್ ಅನ್ಬೇಕತ್ಗೆ?